ನಮಸ್ಕಾರ. ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿನೇ ಏರಿಳಿತ ಕಾಣ್ತಿದೆ ಅಲ್ವಾ? ಪ್ರತಿದಿನ ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು, ಯುದ್ಧದ ಸುದ್ದಿಗಳು, ಗ್ಲೋಬಲ್ ಟೆನ್ಷನ್, ಎಲೆಕ್ಷನ್ ರಿಸಲ್ಟ್ಸ್ ಇವೆಲ್ಲ ಸೇರಿ ಮಾರ್ಕೆಟ್ ಯಾವಾಗ ಬೀಳುತ್ತೋ ಅನ್ನೋ ಭಯ ಶುರುವಾಗಿದೆ. ಇದು ಪ್ರತಿಯೊಬ್ಬರಿಗೂ ಸ್ವಲ್ಪ ಟೆನ್ಷನ್ ಕೊಡೋ ಟೈಮ್ ಖಂಡಿತ ಹೌದು. ಮಾರ್ಕೆಟ್ನ ಸ್ವಿಂಗ್ಸ್ ನಿಮ್ಮ ಪೋರ್ಟ್ಫೋಲಿಯೋ ನೋಡಿ ಭಯ ಪಡೋ ಹಾಗೆ ಮಾಡ್ತಿದೆಯಾ? ಒಬ್ವಿಯಸ್ಲಿ ಮಾಡ್ತಿರತ್ತೆ. ಆದರೆ ಇಂತಹ ಅನಿಶ್ಚಿತತೆ ಅಥವಾ ವಾಲಟಾಲಿಟಿ ಟೈಮಲ್ಲಿ ಸ್ಮಾರ್ಟ್ ಇನ್ವೆಸ್ಟರ್ಸ್ ಮಾಡೋ ಒಂದು ಸೀಕ್ರೆಟ್ ಮೂವ್ ಇದೆ. ಅದೇ ಬಾಂಡ್ಸ್. ಹೌದು, ಮಾರ್ಕೆಟ್ ಟೆನ್ಷನ್ ಇದ್ದಾಗ ಈ ಬಾಂಡ್ಗಳು ನಿಮ್ಮ ದುಡ್ಡಿಗೆ ಒಂದು ರಕ್ಷಣಾ ಕವಚದ ಥರ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಇವತ್ತು ಡಿಕೋಡ್ ಮಾಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಕವರ್ ಮಾಡ್ತಿರೋದು ಇಷ್ಟೇ. ಬಾಂಡ್ ಅಂದ್ರೆ ಏನು, ಇಂಡಿಯಾದಲ್ಲಿ ಯಾವೆಲ್ಲ ರೀತಿಯ ಬಾಂಡ್ಗಳಿವೆ, ಇದರಲ್ಲಿ ಬರೋ ರಿಸ್ಕ್ ಮತ್ತು ರಿಟರ್ನ್ಸ್ ಏನು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತು ನಿಮ್ಮ ಪೋರ್ಟ್ಫೋಲಿಯೋಗೆ ಬೇಕಾದ ಒಂದು ಸ್ಮಾರ್ಟ್ ಬಾಂಡ್ ಸ್ಟ್ರಾಟಜಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಈ ಬಾಂಡ್ ಅಂದ್ರೆ ಏನು, ಇದರ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸ್ಟಾಕ್ಸ್ ಮತ್ತು ಬಾಂಡ್ಸ್ ನಡುವೆ ಇರೋ ಅತಿ ದೊಡ್ಡ ಡಿಫರೆನ್ಸ್ ಇಲ್ಲಿದೆ. ನೀವು ಒಂದು ಕಂಪ್ನಿಯ ಶೇರ್ ತಗೊಂಡ್ರೆ ಆ ಕಂಪ್ನಿಯಲ್ಲಿ ನಿಮ್ಗೆ ಓನರ್ಶಿಪ್ ಅಥವಾ ಮಾಲೀಕತ್ವ ಸಿಗುತ್ತೆ. ಆದ್ರೆ ಬಾಂಡ್ ತಗೊಂಡ್ರೆ ನೀವು ಆ ಕಂಪ್ನಿಗೆ ಸಾಲ ಕೊಟ್ಟ ಹಾಗೆ. ಅಂದ್ರೆ ನೀವು ಕಂಪ್ನಿಗೆ ಅಥವಾ ಸರ್ಕಾರಕ್ಕೆ ಲೆಂಡರ್ ಆಗ್ತೀರಾ. ಆ ಸಾಲ ಕೊಟ್ಟಿದ್ದಕ್ಕೆ ಅವ್ರು ನಿಮ್ಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೆ. ಜೊತೆಗೆ ಮೆಚ್ಯೂರಿಟಿ ಟೈಮ್ ಮುಗಿದ ಮೇಲೆ ನಿಮ್ಮ ಅಸಲನ್ನ ಪೂರ್ತಿಯಾಗಿ ವಾಪಸ್ ಮಾಡ್ತಾರೆ. ಶೇರ್ ಇದ್ರೆ ಓನರ್, ಬಾಂಡ್ ಇದ್ರೆ ಲೆಂಡರ್. ಅಷ್ಟೇ ಸಿಂಪಲ್. ಈಗ ಇಂಡಿಯಾದಲ್ಲಿ ಯಾವ್ಯಾವ ರೀತಿಯ ಬಾಂಡ್ಗಳಿವೆ ಅಂತ ನೋಡೋಣ. ಯಾರೆಲ್ಲ ಈ ಬಾಂಡ್ಗಳನ್ನ ಇಶ್ಯೂ ಮಾಡ್ತಾರ? ಮುಖ್ಯವಾಗಿ 3 ಜನ ಈ ಬಾಂಡ್ಗಳನ್ನ ಇಶ್ಯೂ ಮಾಡ್ತಾರೆ. ಫಸ್ಟ್, ಗವರ್ಮೆಂಟ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಪ್ರಾಜೆಕ್ಟ್ಗಳಿಗೆ ದುಡ್ಡು ಹೊಂದಿಸಲು ಬಾಂಡ್ಸ್ ಕೊಡ್ತವೆ. ಸೆಕೆಂಡ್, ಪ್ರೈವೇಟ್ ಕಂಪನಿಗಳು ತಮ್ಮ ಬಿಸ್ನೆಸ್ ಬೆಳೆಸೋಕೆ ಅಥವಾ ಹಳೆ ಸಾಲ ತೀರಿಸೋಕೆ ಕಾರ್ಪೊರೇಟ್ ಬಾಂಡ್ಸ್ಗಳನ್ನ ತರ್ತಾರೆ. ಇನ್ನು ಥರ್ಡ್, ಸಾರ್ವಜನಿಕ ವಲಯದ ಸಂಸ್ಥೆಗಳು ಅಂದ್ರೆ PSUಗಳು, NHAI, REC ತರದ ಸಂಸ್ಥೆಗಳು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಾಗಿ ಬಾಂಡ್ಸ್ ಇಶ್ಯೂ ಮಾಡ್ತವೆ. ಪ್ರತಿಯೊಬ್ಬರಿಗೂ ದುಡ್ಡು ರೈಸ್ ಮಾಡೋಕೆ ಅವ್ರದೇ ಆದ ಕಾರಣಗಳಿರುತ್ತೆ. ಈಗ ನಮ್ಮ ಮುಂದಿರೋ ಪ್ರಮುಖ ಆಪ್ಷನ್ಸ್ ಯಾವುದು? ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ G-Secs. ಇವು ಅತ್ಯಂತ ಸೇಫ್. ಯಾಕಂದ್ರೆ ಇದಕ್ಕೆ ಡೈರೆಕ್ಟ್ ಸರ್ಕಾರದ ಗ್ಯಾರಂಟಿ ಇರುತ್ತೆ. ಶಾರ್ಟ್ ಟರ್ಮ್ಗೆ ಟ್ರೆಷರಿ ಬಿಲ್ಸ್ ಇವೆ. ರಾಜ್ಯ ಸರ್ಕಾರಗಳು ಕೊಡೋದು SDLs ಅಥವಾ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್. ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬೇಕು ಅಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಇವೆ, ಆದ್ರೆ ಸ್ವಲ್ಪ ರಿಸ್ಕ್ ಕೂಡ ಇರುತ್ತೆ. ಇವೆಲ್ಲದರ ಜೊತೆಗೆ ಟ್ಯಾಕ್ಸ್ ಫ್ರೀ PSU ಬಾಂಡ್ಸ್ ಮತ್ತು ಬಂಗಾರದ ಬೆಲೆ ಮೇಲೆ ಡಿಪೆಂಡ್ ಆಗಿರೋ ಸಾವರಿನ್ ಗೋಲ್ಡ್ ಬಾಂಡ್ಸ್ ಕೂಡ ಲಭ್ಯವಿದೆ. ನಮ್ಗೆಷ್ಟು ಸೇಫ್ಟಿ ಬೇಕು, ಎಷ್ಟು ರಿಟರ್ನ್ ಬೇಕು ಅನ್ನೋದ್ರ ಮೇಲೆ ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ನೀವೊಂದು ಮುಖ್ಯವಾದ ಅನಾಲಜಿ ಅರ್ಥ ಮಾಡ್ಕೋಬೇಕು. ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಬಂದಾಗ ಹಡಗಿಗೆ ಆಂಕರ್ ಅಥವಾ ಲಂಗೂರು ಎಷ್ಟು ಮುಖ್ಯ ಅಲ್ವಾ? ಅದೇ ರೀತಿ ಮಾರ್ಕೆಟ್ನಲ್ಲಿ ಬಿಕ್ಕಟ್ಟು, ಎಲೆಕ್ಷನ್ ಅಥವಾ ಇನ್ಯಾವುದೋ ಕಾರಣದಿಂದ ದೊಡ್ಡ ಬಿರುಗಾಳಿ ಎದ್ದಾಗ ನಿಮ್ಮ ಪೋರ್ಟ್ಫೋಲಿಯೋಗೆ ಆಂಕರ್ ಥರ ಕೆಲಸ ಮಾಡೋದೇ ಈ ಬಾಂಡ್ಸ್. ಇದು ನಿಮಗೆ ರೆಗ್ಯುಲರ್ ಇನ್ಕಮ್ ಕೊಡೋದಲ್ಲದೆ ನಿಮ್ಮ ಕ್ಯಾಪಿಟಲ್ ಅನ್ನು ಸೇಫ್ ಆಗಿ ಕಾಪಾಡುತ್ತೆ. ಸರಿ, ಈಗ ರಿಟರ್ನ್ಸ್ ಹೇಗೆ ಬರುತ್ತೆ ಮತ್ತು ಇದರಲ್ಲಿ ಏನೆಲ್ಲ ರಿಸ್ಕ್ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಬಾಂಡ್ಸ್ನಲ್ಲಿ ನಮಗೆ ದುಡ್ಡು 2 ರೀತಿಯಲ್ಲಿ ಬರುತ್ತೆ. ಫಸ್ಟ್ ಒನ್, ಕೂಪನ್ ಇಂಟ್ರೆಸ್ಟ್. ಅಂದ್ರೆ ಅವರು ಪ್ರಾಮಿಸ್ ಮಾಡಿರೋ ಥರ ನಮಗೆ ರೆಗ್ಯುಲರ್ ಆಗಿ ಬರೋ ಬಡ್ಡಿ. ಇದು ಫಿಕ್ಸ್ಡ್ ಇರುತ್ತೆ. ಸೆಕೆಂಡ್ ಒನ್, ಪ್ರೈಸ್ ಮೂವ್ಮೆಂಟ್. ಅಂದ್ರೆ ಮಾರ್ಕೆಟ್ನಲ್ಲಿ ಬಡ್ಡಿ ದರಗಳು ಕಮ್ಮಿಯಾದಾಗ ನಿಮ್ಹತ್ರ ಆಗ್ಲೇ ಇರೋ ಹಳೆ ಬಾಂಡ್ಗಳ ಬೆಲೆ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗತ್ತೆ. ಈ ಬೆಲೆ ಏರಿಕೆಯಿಂದಲೂ ನೀವು ಒಳ್ಳೆ ಪ್ರಾಫಿಟ್ ಮಾಡಬಹುದು. ಆದ್ರೆ ಇಲ್ಲೊಂದು ಎಚ್ಚರಿಕೆ. ಬಾಂಡ್ ಅಂದ್ರೆ 100% ಸೇಫ್, 0 ರಿಸ್ಕ್ ಅಂತ ಅನ್ಕೊಂಡ್ರೆ ಅದು ಖಂಡಿತ ತಪ್ಪು. ಇಲ್ಲಿ 4 ಮೇಜರ್ ರಿಸ್ಕ್ ಇರುತ್ತೆ. ಮೊದಲನೇದು ಇಂಟ್ರೆಸ್ಟ್ ರೇಟ್ ರಿಸ್ಕ್. ಅಂದ್ರೆ ಬಡ್ಡಿ ದರಗಳು ಜಾಸ್ತಿಯಾದಾಗ ನಿಮ್ಮ ಬಾಂಡ್ ಬೆಲೆ ಕಮ್ಮಿ ಆಗ್ಬೋದು. ಎರಡನೇದು ಕಂಪನಿ ಡಿಫಾಲ್ಟ್ ಆಗೋ ರಿಸ್ಕ್. ಅಂದ್ರೆ ನೀವು ದುಡ್ಡು ಕೊಟ್ಟಿರೋ ಕಂಪನಿ ಮುಚ್ಚೋದ್ರೆ. ಮೂರನೇದು ಲಿಕ್ವಿಡಿಟಿ ರಿಸ್ಕ್. ಎಮರ್ಜೆನ್ಸಿಗೆ ಬಾಂಡ್ ಮಾರೋಣ ಅಂದ್ರೆ ತಗೊಳ್ಳೋರು ಸಿಗದೇ ಇರ್ಬೋದು. ಲಾಸ್ಟ್ ಒನ್, ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ರಿಸ್ಕ್. ಹಾಗಾಗಿ ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡೋ ಬದಲು ಸ್ವಲ್ಪ ಯೋಚಿಸಿ ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ. ಈಗ ಇಂಟ್ರೆಸ್ಟಿಂಗ್ ಪಾರ್ಟಿಗೆ ಬರೋಣ. ಇಷ್ಟೆಲ್ಲ ಗೊತ್ತಾಯ್ತು, ಆದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದೆಲ್ಲಿ? ಒಂದು ಕಾಲದಲ್ಲಿ ಬಾಂಡ್ಸ್ ಅಂದ್ರೆ ಕೇವಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಮಾಡ್ತಿದ್ರು. ಆದರೆ ಇವತ್ತು ಇಂಡಿಯಾದಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ಗೆ ಇದು ತುಂಬಾನೇ ಈಸಿ ಆಗಿದೆ. ವಿಂಟ್ ವೆಲ್ತ್, ಗೋಲ್ಡನ್ ಪೈ ತರಹದ ಪ್ಲಾಟ್ಫಾರ್ಮ್ಗಳು ಬಿಗಿನರ್ಸ್ಗೆ ಸೂಪರ್ ಆಗಿವೆ. ಹಾಗೇನೆ ನಿಮ್ಮ ರೆಗ್ಯುಲರ್ ಸ್ಟಾಕ್ ಬ್ರೋಕರ್ಸ್ ಮೂಲಕ NSE, BSE ಡೆಟ್ ಪ್ಲಾಟ್ಫಾರ್ಮ್ನಲ್ಲೂ ತಗೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಡೈರೆಕ್ಟ್ ಆಗಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ತಗೋಬೇಕು ಅಂದ್ರೆ RBI ಅವರ ರೀಟೇಲ್ ಡೈರೆಕ್ಟ್ ಪ್ಲಾಟ್ಫಾರ್ಮ್ ಬೆಸ್ಟ್ ಇನ್ ಸೇಫೆಸ್ಟ್ ಆಪ್ಷನ್.
ಓಕೆ, ಈಗ ಫೈನಲ್ ಸ್ಟೆಪ್. ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋಕೆ ಒಂದು ಪರ್ಫೆಕ್ಟ್ ಸ್ಟ್ರಾಟಜಿ ಹೇಗಿರಬೇಕು? ಬಾಂಡ್ಸ್ನಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಈ 5 ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಳ್ಳಿ. ರೂಲ್ ನಂಬರ್ 1, ನಿಮ್ಮ ಪೂರ್ತಿ ದುಡ್ಡನ್ನ ಬಾಂಡ್ಸ್ಗೆ ಹಾಕಬೇಡಿ, ಪೋರ್ಟ್ಫೋಲಿಯೋದ ಒಂದು ಪೋರ್ಷನ್ ಮಾತ್ರ ಇರಲಿ. ರೂಲ್ ನಂಬರ್ 2, ಗವರ್ನ್ಮೆಂಟ್ ಮತ್ತು ಹೈ ಕ್ವಾಲಿಟಿ ಕಾರ್ಪೊರೇಟ್ ಬಾಂಡ್ಸ್ ಎರಡನ್ನೂ ಮಿಕ್ಸ್ ಮಾಡಿ. ರೂಲ್ ನಂಬರ್ 3, ತಗೊಳ್ಳೋದು ಮುಂಚೆ ಆ ಬಾಂಡ್ನ ಕ್ರೆಡಿಟ್ ರೇಟಿಂಗ್ ಮತ್ತು ಮೆಚುರಿಟಿ ಪೀರಿಯಡ್ ನೋಡೋದು ಮರಿಬೇಡಿ. ರೂಲ್ ನಂಬರ್ 4, ಅರೆ ಇವರು ತುಂಬಾ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಬ್ಲೈಂಡ್ ಆಗಿ ಹೋಗಬೇಡಿ, ಜಾಸ್ತಿ ಬಡ್ಡಿ ಅಂದ್ರೆ ಜಾಸ್ತಿ ರಿಸ್ಕ್ ಅಂತ ಅರ್ಥ. ಅಂಡ್ ಫೈನಲಿ ರೂಲ್ ನಂಬರ್ 5, ನೀವು ದುಡಿಯೋ ಲಾಭದ ಮೇಲೆ ಟ್ಯಾಕ್ಸ್ ಹೇಗೆ ಬೀಳುತ್ತೆ ಅನ್ನೋದನ್ನ ಮುಂಚೆನೇ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾವು ಸಿಸ್ಟಮ್ಯಾಟಿಕ್ ಅಸೆಟ್ ಅಲೋಕೇಶನ್ ಅಂತ ಕರೆಯೋದು. ಇದನ್ನೊಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು ಯಂಗ್ ಆಗಿದ್ದೀರಾ, ಲಾಂಗ್ ಟರ್ಮ್ವರೆಗೆ ಕಾಯ್ತೀರಾ ಅಂದರೆ ನಿಮ್ಮ ಹೂಡಿಕೆ ಜಾಸ್ತಿ ಸ್ಟಾಕ್ಸ್ನಲ್ಲಿರಬೇಕು, ಬಾಂಡ್ಸ್ನಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಓಕೆ. ಆದರೆ ನೀವು ರಿಟೈರ್ ಆಗಿದ್ದೀರಾ, ನಿಮಗೆ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿರಬೇಕು ಅಂದರೆ ಆಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಾಂಡ್ಸ್ ಜಾಸ್ತಿ ಇರಬೇಕು, ಸ್ಟಾಕ್ಸ್ ಕಮ್ಮಿ ಇರಬೇಕು. ವಯಸ್ಸು ಮತ್ತು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ಈ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಕೊನೆಯದಾಗಿ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿ. ನೀವು ಸಂಪತ್ತನ್ನ ಬೆಳೆಸಬೇಕು, ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಸ್ಟಾಕ್ಸ್ ಬೇಕೇ ಬೇಕು. ಆದ್ರೆ ಗಳಿಸಿದ ಆ ಸಂಪತ್ತನ್ನ ಉಳಿಸ್ಕೋಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಬಾಂಡ್ಸ್ ಬೇಕೇ ಬೇಕು. ಬಾಂಡ್ಸ್ ಅಂದ್ರೆ ಬೋರ್ ಹೊಡ್ಸೋ ಕಾನ್ಸೆಪ್ಟ್ ಅಲ್ಲವೇ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮ್ಮ ಹಾರ್ಟ್ ಬೀಟ್ ನಾರ್ಮಲ್ ಆಗಿ ಇಡೋಕೆ ಇರೋ ಒನ್ ಅಂಡ್ ಓನ್ಲಿ ಬ್ಯಾಲೆನ್ಸಿಂಗ್ ಟೂಲ್ ಇದು. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೇನನ್ಸ್ತಿದೆ? ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಕೇವಲ ಸ್ಟಾಕ್ ಸಾಕಾ? ಅಥವಾ ಬರೀ ಬಾಂಡ್ಸ್ ಬೇಕಾ? ಅಥವಾ ಇವೆರಡರ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡೋದು ಜಾಣತನನ? ಯೋಚನೆ ಮಾಡಿ. ಮಾರ್ಕೆಟ್ನ ಈ ಅನಿಶ್ಚಿತತೆಯಲ್ಲಿ ಯಾರು ಬಾಂಡ್ಸ್ನ ಸರಿಯಾಗಿ ಯೂಸ್ ಮಾಡ್ತಾರೋ ಅವಳೇ ರಿಯಲ್ ಸ್ಮಾರ್ಟ್